ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರಾಮಾಣಿಕತೆ ಬಹಳ ದೊಡ್ಡ ಗುಣ. ಆ ಪ್ರಾಮಾಣಿಕತೆ ಎಷ್ಟರ ಮಟ್ಟಿಗೆ ಗೌರವವನ್ನು ತರುತ್ತೆ ಅನ್ನೋ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಬದುಕಿನಲ್ಲಿ ನಡೆದ ಒಂದು ಘಟನೆಯನ್ನು ಸ್ಮರಿಸ್ಕೊಳ್ಳೋಣ. ಮಾಸ್ತಿಯವರು ಬಾಲಕರಾಗಿದ್ದಾಗ ನಡೆದ ಘಟನೆ. ಒಂದು ದಿವಸ ಶಾಲೆಗೆ ಅಂತ ಹೊರಟಿದ್ದಾರೆ. ಅವರು ಮತ್ತು ಅವರ ಗೆಳೆಯ ಒಂದು ದಿವಸ ಶಾಲೆಗೆ ಅಂತ ಹೊರಟಿದ್ದಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹಾಗೂ ಅವರ ಗೆಳೆಯ ವೆಂಕಟರಾಮಯ್ಯ ಅಂತ. ವೆಂಕಟರಾಮಯ್ಯ ಒಂದು 2 ಹೆಜ್ಜೆ ಮುಂದೆ ಇದ್ದಾನೆ. ಅವನಿಗೇನೋ ಒಂದು ಕಾಗದದ ಚೂರು ಸಿಗುತ್ತೆ. ಅವನು ಅದನ್ನು ತಂದು ನೇರವಾಗಿ, ನೋಡೋ ವೆಂಕಟೇಶ ಅಯ್ಯಂಗಾರ್, ಇದೇನೋ ಕಾಗದ ಅಂತ ಕೊಟ್ಟಾಗ ಅದನ್ನು ಬಿಚ್ಚಿ ನೋಡ್ತಾರೆ. ಅದು 100 ರೂಪಾಯಿಯ ನೋಟಾಗಿರುತ್ತೆ. ತಕ್ಷಣ ಅನಿಸುತ್ತೆ ಮಾಸ್ತಿಯವರಿಗೆ, ಈ 100 ರೂಪಾಯಿಯನ್ನು ಕಳ್ಕೊಂಡವನು ಎಷ್ಟು ಕಷ್ಟಪಡ್ತಿರ್ತಾನೋ ಏನೋ. ಯಾಕಂದರೆ ಆಗಿನ ಕಾಲದಲ್ಲಿ 100 ರೂಪಾಯಿ ಅಂತ ಹೇಳ್ತಂದರೆ ಅದು ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ ಇದ್ದಷ್ಟು ಅಷ್ಟು ಬೆಲೆ ಬಾಳ್ತಾ ಇತ್ತು 100 ರೂಪಾಯಿ ಆಗಿನ ಕಾಲದಲ್ಲಿ. ಹಾಗಾಗಿ ಮಾಸ್ತಿಯವರಿಗೆ ಅನಿಸುತ್ತೆ, ಇಲ್ಲ, ಈ ಹಣವನ್ನು ಪ್ರಿನ್ಸಿಪಾಲರಿಗೆ ಕೊಟ್ಬಿಟ್ರೆ ಅವರು ಯಾರದ್ದೋ ಹುಡುಕಿ ಕೊಡ್ತಾರೆ. ಆದ್ದರಿಂದ ಈ ಹಣವನ್ನು ನಾವು ಮುಟ್ಟೋದು ಬೇಡ, ಬಾ ಹೋಗಿ ಪ್ರಿನ್ಸಿಪಾಲರಿಗೆ ಕೊಡೋಣ ಅಂತ ಹೇಳಿ ಇಬ್ಬರೂ ಹೋಗಿ, ಈ ರೀತಿ ದಾರಿಲಿ ಸಿಕ್ತು ನಮಗೆ ಅಂತ ಹೇಳಿ ಬೂಟ್ ಸಾಹೇಬರು ಅಂತ ಪ್ರಿನ್ಸಿಪಾಲರು ಇರ್ತಾರೆ, ಅವ್ರ ಕೈಗೆ ಕೊಟ್ಬಿಟ್ಟು ಇವರು ತಮ್ಮ ತರಗತಿಗಳಿಗೆ ಹೋಗ್ಬಿಡ್ತಾರೆ. ಬೂಟ್ ಸಾಹೇಬರು ಒಂದು ಪತ್ರವನ್ನು ಬರೀತಾರೆ. ಪತ್ರವನ್ನು ಬರೆದು ನಗರದಲ್ಲಿ ಪ್ರಮುಖ ವ್ಯಕ್ತಿಗಳು ಯಾರಿರ್ತಾರೆ ಅವರಿಗೆಲ್ಲ ತೋರಿಸ್ಕೊಂಡು, ಬಾ, ಇದನ್ನು ಯಾರು 100 ರೂಪಾಯಿನ ಕಳ್ಕೊಂಡಿದ್ದಾರೋ ಅವರು ಬಂದು ನಾವು ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟರೆ ಅವರಿಗೆ ಈ 100 ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಕಳಿಸಿರ್ತಾರೆ. ಹೀಗೆ ಆ ಆಳು ಎಲ್ಲರಿಗೂ ಚೀಟಿಯನ್ನು ತೋರಿಸ್ಕೊಂಬರುವಾಗ ಈಗಾಗಲೇ 100 ರೂಪಾಯಿ ಕಳ್ಕೊಂಡಿರ್ತಾನಲ್ಲ ಆ ವ್ಯಕ್ತಿ ಎಲ್ಲ ಕಡೆ ಹೇಳ್ಕೊಂಬಂದಿರ್ತಾನೆ, ಅಯ್ಯೋ ಕಳೆದೋಯ್ತು 100 ರೂಪಾಯಿ ಕಳೆದೋಯ್ತು ಅಂತ. ಆಗ ಯಾರೋ ಹೇಳ್ತಾರೆ, ಈ ರೀತಿ ಪತ್ರ ಬಂದಿದೆ ಶಾಲೆಯಿಂದ, ಯಾಕೆ ಹೋಗಿ ವಿಚಾರಿಸಬಾರ್ದು. ಹಣವನ್ನು ಕಳ್ಕೊಂಡಂಥ ವ್ಯಕ್ತಿ ನೇರವಾಗಿ ಪ್ರಿನ್ಸಿಪಾಲ್ರ ಹತ್ರ ಬಂದು ಹೇಳ್ತಾನೆ, ನಾನೇ ಹಣ ಕಳ್ಕೊಂಡಿದ್ದು. ಅವರು 10 ಪ್ರಶ್ನೆಗಳನ್ನು ಕೇಳ್ತಾರೆ. ಅಷ್ಟೂ ಪ್ರಶ್ನೆಗಳಿಗೆ ಆತ ಸಮಾಧಾನ ಆಗುವಂಥ ಉತ್ತರವನ್ನು ಕೊಡ್ತಾರೆ. ಆತನಿಗೆ 100 ರೂಪಾಯಿಯನ್ನು ಕೊಡ್ತಾರೆ ಪ್ರಿನ್ಸಿಪಾಲ್ ಸಾಹೇಬರು. ಆದರೆ ಆ ವ್ಯಕ್ತಿ ಏನು ಮಾಡ್ತಾನೆ, ಇಷ್ಟು ಪ್ರಾಮಾಣಿಕವಾಗಿ ಕೊಟ್ಟಿದ್ದಾರಲ್ಲ ಈ ಹುಡುಗರು, ಹಾಗಾಗಿ ಅವರಿಗೆ ನಾನು ಸ್ವಸಂತೋಷದಿಂದ 10 ರೂಪಾಯಿ ಕೊಡ್ತಾ ಇದ್ದೇನೆ, ದಯವಿಟ್ಟು ಹುಡುಗರಿಗೆ ಕೊಟ್ಟುಬಿಡಿ ಅಂತ ಹೇಳಿ 10 ರೂಪಾಯಿ ನೋಟನ್ನು ಪ್ರಿನ್ಸಿಪಾಲರ ಕೈಗೆ ಕೊಟ್ಟು ಹೊರಟುಬಿಡ್ತಾನೆ ಆ ವ್ಯಕ್ತಿ. ಪ್ರಿನ್ಸಿಪಾಲ್ ಈ ಇಬ್ಬರನ್ನು, ವೆಂಕಟರಾಮಯ್ಯ ಹಾಗೂ ವೆಂಕಟೇಶ ಅಯ್ಯಂಗಾರ್ ಇಬ್ಬರನ್ನೂ ಕರೀತಾರೆ. ನೋಡಪ್ಪ, 10 ರೂಪಾಯಿ ಕೊಟ್ಟಿದ್ದಾರೆ, ಈ 10 ರೂಪಾಯಿನ ಯಾರಿಗೆ ಕೊಡಬೇಕು ನಿಮ್ಮಿಬ್ಬರಲ್ಲಿ ಅಂತ ಕೇಳಿದಾಗ ಆಶಯ ಏನಿರುತ್ತೆ ಪ್ರಿನ್ಸಿಪಾಲರಂದರೆ ಇಬ್ಬರಿಗೂ ಅರ್ಧ ಹಂಚಿಬಿಡೋಣ ಅನ್ನೋ ಒಂದು ಮನಸ್ಸು ಇರುತ್ತೆ ಅವರಿಗೆ. ಯಾಕಂದರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬಹಳ ಬಡತನದಲ್ಲಿ ಬಂದಿದ್ದು ಓದ್ತಾ ಇರ್ತಾರೆ, ಅದು ಗೊತ್ತಿರುತ್ತೆ ಅವರಿಗೆ. ಸಹಾಯ ಆಗಲಿ ಅಂತ ಕೇಳಿದ ತಕ್ಷಣ ಮಾಸ್ತಿಯವರು ಹೇಳ್ತಾರೆ, ಸರ್, ಇದನ್ನು ಮೊದಲು ನೋಡಿದ್ದು ನಮ್ಮ ವೆಂಕಟರಾಮಯ್ಯ, ಹಾಗಾಗಿ ಅಷ್ಟು ಹಣ ವೆಂಕಟರಾಮಯ್ಯನಿಗೆ ಹೋಗಬೇಕು ಹೊರತು ನನಗಿದ್ರಲ್ಲಿ ಯಾವುದೂ ಬೇಡ ಅಂತ ಹೇಳಿ ಆ 10 ರೂಪಾಯಿ ವೆಂಕಟರಾಮಯ್ಯನಿಗೆ ಸಿಗೋ ಹಾಗೆ ಮಾಡ್ತಾರಂತೆ. ಮಾಸ್ತಿಯವರು ಬಹಳ ದೊಡ್ಡ ವ್ಯಕ್ತಿಗಳಾಗಿ ಮುಂದಿನ ದಿನಗಳಲ್ಲಿ ಅವರು ಹಾರ್ಡ್ವಿಕ್ ಶಾಲೆ ಅಂತ ಮೈಸೂರಲ್ಲಿದೆ, ಅದರ ಶತಮಾನೋತ್ಸವದ ಸಮಾರಂಭ ನಡೀತಾ ಇದೆ. ಆ ಸಮಾರಂಭಕ್ಕೆ ಇಂಗ್ಲೆಂಡಲ್ಲಿದ್ದಂಥ ಬೂಟ್ ಸಾಹೇಬ ಒಂದು ಪತ್ರವನ್ನು ಬರೀತಾನೆ. ನಿಮ್ಮ ಕಾರ್ಯಕ್ರಮಕ್ಕೆ ಮಾಸ್ತಿಯವರು ಬಂದಿದ್ದಾರೆ, ಎಷ್ಟು ಸಂತೋಷದ ವಿಚಾರ ಗೊತ್ತಾ, ಆ ಮಾಸ್ತಿ ಅಂತಿಂಥವನಲ್ಲ ಅಂತ ಹೇಳಿ ಇಡೀ ಘಟನೆಯನ್ನು ಮತ್ತೊಮ್ಮೆ ಜ್ಞಾಪಿಸ್ತಾರವರು. ಮಾಸ್ತಿಯವರು ಮರ್ತು ಹೋಗ್ಬಿಟ್ಟಿರ್ತಾರೆ, ಆದರೆ ಬೂಟ್ ಸಾಹೇಬರು ಮರ್ತಿರೋಲ್ಲ. ಅದನ್ನು ಜ್ಞಾಪಿಸಿದಾಗ ಮಾಸ್ತಿಯವರಿಗೆ ಮತ್ತೆ ಅದು ನೆನಪಿಗೆ ಬಂದು ತಮ್ಮ ಬಾಲ್ಯದ ಬದುಕಿನ ಒಂದು ಮರೆಯಲಾಗದ ನೆನಪಾಗಿ ಉಳ್ಕೊಳ್ಳುತ್ತೆ. ಮಾಸ್ತಿಯವರು ತಮ್ಮ ಪ್ರಾಮಾಣಿಕತೆಯನ್ನು ತೋರಿದ್ದರಿಂದಲೇ ಬೂಟ್ ಸಾಹೇಬರ ನೆನಪಲ್ಲಿ ಉಳ್ಕೊಂಡು ಅವರು ಅಷ್ಟು ವರ್ಷಗಳಾದ ಮೇಲೆ ಜ್ಞಾಪಿಸ್ಕೊಂಡು ಪತ್ರವನ್ನು ಬರೀತಾರೆ. ಪ್ರಾಮಾಣಿಕತೆ ತೀರಾ ಅಗತ್ಯವಾದದ್ದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಗುರುನಾಥ್ ಬಿ ಕೊಪ್ಪದ್. ನಾನು ಮೂಲತಃ ರೋಣದವನು.
ಪ್ರಸ್ತುತ ಧಾರವಾಡದ ಶ್ರೀ ಧರ್ಮಸ್ಥಳ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿದ್ಯುತ್ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಪದಬಂಧ ಬಿಡಿಸುವುದು, ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು ಹಾಗೂ ಹವ್ಯಾಸಕ್ಕಾಗಿ ಸ್ವಲ್ಪ ಭಾವಗೀತೆಗಳು, ಭಕ್ತಿಗೀತೆಗಳನ್ನು ಹಾಡುಗಳನ್ನು ಹೇಳುವುದು. ಇದು ನನ್ನ ಹವ್ಯಾಸ. ತುಂಬ ಸಂತೋಷ ಗುರುನಾಥ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ದೀಪಾ ಆರ್ ಸಾಲಿಮಠ್ ಅಂತ. ನಾನು ಮೂಲತಃ ಧಾರವಾಡದವಳು. ನಾನು ಇಲ್ಲಿ ವಿಜಯನಗರಲ್ಲಿ ವಾಸಿಸ್ತಾ ಇದ್ದೀನಿ. ಮತ್ತು ಶಿಕ್ಷಕಿಯಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ಸಬ್ಜೆಕ್ಟ್ ತಗೊಳ್ತಾ ಇರೋದು. ನನ್ನ ಹವ್ಯಾಸಗಳು ಪದಬಂಧ ಬಿಡಿಸುವುದು, ಪುಸ್ತಕಗಳನ್ನು ಓದುವುದು, ನ್ಯೂಸ್ ಪೇಪರನ್ನು ಓದುವುದು ಮತ್ತು ಹಾಡುಗಳನ್ನು, ಜಾನಪದ ಗೀತೆಗಳನ್ನು ಹಾಡುವುದು. ದೀಪಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಎಮ್ಮರ್. ನಾನು ರಾಮನಗರದವನು. ಬೆಂಗಳೂರಿನ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡುವುದು ಹಾಗೂ ಸುಡುಕು ಮತ್ತು ಬಿಡುವಿನ ಸಮಯದಲ್ಲಿ ಕೃಷಿ ಮಾಡುವುದು. ಪ್ರಕಾಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಕ್ರಾಸಿಂಗ್ ದ ರೂಬಿಕಾನ್, ಶ್ರೀನಿವಾಸ ಮೂರ್ತಿ ಎನ್ ಸುಂಡ್ರಹಳ್ಳಿ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಈ ಕೆಳಗಿನ ಯಾವ ಸಸ್ಯ ಭಾಗವು ಸೂಕ್ಷ್ಮ ಪ್ರಮಾಣದ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ? ಆಯ್ಕೆಗಳನ್ನು ನೋಡೋಣ. ಬಿದಿರು, ತಾವರೆ ಹೂವು, ಕ್ಯಾಕ್ಟಸ್, ಆಲೂಗಡ್ಡೆ. ಮೊದಲಿಗೆ ಗುರುನಾಥ್, ಆನಂತರ ದೀಪ. ಆಲೂಗಡ್ಡೆ ಆಯ್ಕೆ 4. ದೀಪ ಆಯ್ಕೆ 3. ಆಯ್ಕೆ 3 ಕ್ಯಾಕ್ಟಸ್. ಪ್ರಕಾಶ್ ತಾವರೆ ಹೂವು. ಉತ್ತರವನ್ನು ನೋಡೋಣ. ಆಲೂಗಡ್ಡೆ ಉತ್ತರ ಸರಿಯಾಗಿದೆ. ಗುರುನಾಥ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಕ್ರಾಸಿಂಗ್ ದ ರೂಬಿಕಾನ್ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಪ್ರತಿಯೊಂದು ಗಿಡದಲ್ಲೂ ವಿದ್ಯುತ್ ಚಟುವಟಿಕೆ ಇದ್ದೇ ಇರುತ್ತೆ. ಆದರೆ ನಾವು ಲೆಕ್ಕ ಮಾಡೋಷ್ಟು ವಿದ್ಯುತ್ತು ಎಲ್ಲಪ್ಪ ಸಿಗುತ್ತೆ ಅಂದರೆ ಆಲೂಗಡ್ಡೆಯಲ್ಲಿ ಸಿಗುತ್ತೆ. ನೀವು ಸಹ ಮನೆಯಲ್ಲಿ ಪ್ರಯೋಗ ಮಾಡಿ ನೋಡಬಹುದು. ತವರವನ್ನು ಲೇಪಿಸಿದಂಥ ಒಂದು ಮೊಳೆ ತಗೊಳ್ಳಿ, ಟಿನ್ ಕೋಟೆಡ್ ನೇಲ್ ಅಂತ ಹೇಳ್ತಾರೆ, ಅದನ್ನು ಚುಚ್ಚಬೇಕು ಆಲೂಗಡ್ಡೆಗೆ. ಇನ್ನೊಂದು ತಾಮ್ರದ್ದು ಒಂದು ತಗೊಂಡು ಚುಚ್ಚಬೇಕು. ಇವೆರಡನ್ನೂ ಮಲ್ಟಿಮೀಟರ್ಗೆ ಜೋಡಿಸಿದ್ರೆ ಆ ವಿದ್ಯುತ್ತು ಉತ್ಪಾದನೆಯಾಗೋದನ್ನು ನಾವು ನೋಡಬಹುದು. ಮಲ್ಟಿಮೀಟರ್ ಇಲ್ಲ ಅಂದರೆ ಒಂದು LED ಬಲ್ಬನ್ನು ತಗೊಳ್ಳಿ, ಆ ಬಲ್ಬ್ಗೆ ಜೋಡಿಸಿದ್ರೆ 2 ತಂತಿಗಳನ್ನು, ಅದು ದೀಪ ಉರಿಯುತ್ತೆ. ಹಾಗಾಗಿ ಆಲೂಗಡ್ಡೆಯಲ್ಲಿ ವಿದ್ಯುತ್ತಿದೆ. ಆ ವಿದ್ಯುತ್ತಿಂದ ದೀಪವನ್ನು ಬೆಳಗಿಸಬಹುದು ಅನ್ನೋದನ್ನು ಮಕ್ಕಳು ತಿಳ್ಕೊತಾರೆ. ಹಾಗೆಯೇ ನಿಂಬೆಹಣ್ಣಲ್ಲಿ, ಟೊಮೆಟೊದಲ್ಲಿ, ಆ್ಯಪಲಲ್ಲಿ ಈ ರೀತಿಯಾದ ವಿದ್ಯುತ್ ಚಟುವಟಿಕೆಯನ್ನು ನಾವು ನೋಡಬಹುದು. ಮುಂದಿನ ಪುಸ್ತಕ ಮಾಧುರಿಯ ಮಿಡಿತಗಳು ಎನ್ನುವ ಗಜಲ್ ಸಂಕಲನ. ಸರ್ವಮಂಗಳ ಜಯರಾಮ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಭಾರತದ ರಾ ಸಂಸ್ಥೆಯ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾದರೂ? ಆಯ್ಕೆಗಳನ್ನು ನೋಡೋಣ. ರಾಕೇಶ್ ಆಸ್ಥಾನಾ, ರವಿ ಸಿನ್ಹಾ, ಪರಾಗ್ ಜೈನ್, ಸಮೀರ್ ವರ್ಮಾ. ಮೊದಲಿಗೆ ಗುರುನಾಥ್, ಆನಂತರ ದೀಪ. ಪರಾಗ್ ಜೈನ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3 ದೀಪ. ಆಯ್ಕೆ 2 ರವಿ ಸಿನ್ಹಾ. ಉತ್ತರವನ್ನು ನೋಡೋಣ. ಪರಾಗ್ ಜೈನ್ ಉತ್ತರ ಸರಿಯಾಗಿದೆ. ಮಾಧುರಿಯ ಮಿಡಿತಗಳು ಎನ್ನುವ ಈ ಗಜಲ್ ಕೃತಿ ಗುರುನಾಥ್ ಅವರಿಗೆ ದೊರೆತಿದೆ. ಜುಲೈ 1ರಂದು ಇವರು ರಾ ಮುಖ್ಯಸ್ಥರಾಗಿ ಆಯ್ಕೆಯಾದರು. ಮೂಲತಃ ಇವರು ಪಂಜಾಬಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದರು. ಆಪರೇಷನ್ ಸಿಂಧೂರಲ್ಲಿ ಇವರು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಯಾಕೆಂದರೆ ಪಾಕಿಸ್ತಾನದ ಬಗ್ಗೆ, ಅವರ ಚಟುವಟಿಕೆಗಳ ಬಗ್ಗೆ, ಅವರ ಮನೋಭಾವದ ಬಗ್ಗೆ, ಅವರ ಯೋಜನೆಗಳ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿ ಆ ಬಗ್ಗೆ ಅಧಿಕೃತವಾಗಿ ಮಾತನಾಡುವ ಅರ್ಹತೆ ಇವರಿಗೆ ಉಂಟಂತೆ. ಹಾಗಾಗಿ ಅವರಿಗೆ ಈ ರಾ ಸಂಸ್ಥೆಯ ಮುಖ್ಯಸ್ಥನ ಸ್ಥಾನ ದೊರೆತಿದೆ. ಬೆಸ್ಟ್ ಆಫ್ ನರಸಿಂಹಮೂರ್ತಿ ಎನ್ನುವ ಪುಸ್ತಕ
ಸಂಪಾದಕರು ಕೃಷ್ಣ ಸುಬ್ಬರಾವ್. ನಮ್ಮ ಪ್ರಶ್ನೆ ಈಗ ಬಂತು. 2025ರಲ್ಲಿ ಆರ್ಥಿಕ ವಂಚನೆಗಳ ಪತ್ತೆಗೆ ದೂರಸಂಪರ್ಕ ಇಲಾಖೆಯು ಯಾವ ಸೂಚನೆಯನ್ನು ನೀಡಿದೆ? ಆಯ್ಕೆಗಳನ್ನು ನೋಡೋಣ. ಫಿನ್ಟ್ರ್ಯಾಕ್, FRI, ಫ್ರಾಡ್ ಚೆಕ್, ಸೇಫ್ ಗಾರ್ಡ್ FI. ಮೊದಲಿಗೆ ಪ್ರಕಾಶ್, ಆನಂತರ ದೀಪ. ಫ್ರಾಡ್ ಚೆಕ್. ಎಷ್ಟನೇದಪ್ಪ? ಮೂರನೇದು ಉತ್ತರ. ಮೂರನೇದು ಫ್ರಾಡ್ ಚೆಕ್ ಅಂತ ಹೇಳ್ತಾ ಇದ್ದಾರೆ. ದೀಪ? ಆಯ್ಕೆ 1 ಫಿನ್ಟ್ರ್ಯಾಕ್ ಅಂತ ಹೇಳ್ತಾ ಇದ್ದೀವಿ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ FRI ಆಗಿತ್ತು. ದ ಫೈನಾನ್ಷಿಯಲ್ ಫ್ರಾಡ್ ರಿಸ್ಕ್ ಇಂಡಿಕೇಟರ್ ಅನ್ನೋದು ಇದು. ದೂರ ಸಂಪರ್ಕ ಇಲಾಖೆಯವರು ಒಂದು ಡಿಜಿಟಲ್ ಇಂಟೆಲಿಜೆನ್ಸಿ ಯೂನಿಟ್ ಅಂತ ಒಂದು ವಿಭಾಗ ಇದೆ ಅವರಲ್ಲಿ. ಅವರು ಇದನ್ನು ರೂಪಿಸಿ ಪ್ರತಿಯೊಂದು ಬ್ಯಾಂಕಿಗೂ ಹೇಳ್ತಾ ಇದ್ದಾರೆ, ಈ ಸೌಲಭ್ಯವನ್ನು ನೀವು ಬಳಸ್ಕೊಳ್ಳಿ. ಈ ಸೌಲಭ್ಯವನ್ನು ಬಳಸ್ಕೊಂಡ್ರೆ ಯಾರೇ ಆರ್ಥಿಕ ವಂಚನೆಗೆ ಪ್ರಯತ್ನ ಪಟ್ಟರೆ ಅವರು ತಕ್ಷಣ ಸಿಗಾಕೋತಾರೆ. ಹಾಗಾಗಿ ತಾವೆಲ್ಲರೂ ದ ಫೈನಾನ್ಷಿಯಲ್ ಫ್ರಾಡ್ ರಿಸ್ಕ್ ಇಂಡಿಕೇಟರ್ ಅಂತಕ್ಕಂಥ ಈ ಒಂದು ವ್ಯವಸ್ಥೆಯನ್ನು ಅಳವಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೂ ಸಹ ಇದನ್ನು ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ಉಪಯೋಗ ಇದೆ ಅಂತ ಎಲ್ಲ ಬ್ಯಾಂಕುಗಳಿಗೂ ಮಾಹಿತಿಯನ್ನು ನೀಡಿದೆ. ಮುಂದಿನ ಪುಸ್ತಕ ತೆಂಕಣ ಬಡಗಣ, ಅಂಕಣ ಬರಹಗಳ ಸಂಗ್ರಹ, ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಭೂಮಿಯ ಕೋರ್ ಎಂಬ ಮಧ್ಯಭಾಗವು ಬಿಸಿಯಾಗಿದೆ. ಎಷ್ಟು ಬಿಸಿಯಾಗಿದೆ ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ಅಗ್ನಿಪರ್ವತದ ಲಾವಾದಷ್ಟು, ಸಹಾರಾ ಮರುಭೂಮಿಯ ಉಷ್ಣತೆಯಷ್ಟು, ಕುದಿಯುತ್ತಿರುವ ಉಕ್ಕಿನಷ್ಟು. ಹೇಳಿ ಗುರುನಾಥ್. ಅಗ್ನಿಪರ್ವತದ ಲಾವಾದಷ್ಟು. ಆಯ್ಕೆ 1. ಎರಡನೇದಾಗಿ ದೀಪ? ಆಯ್ಕೆ 3 ಸರ್. ಆಯ್ಕೆ 3 ಕುದಿಯುತ್ತಿರುವ ಉಕ್ಕಿನಷ್ಟು. ಆಯ್ಕೆ 4 ಸೂರ್ಯನ ಮೇಲ್ಮೈಯಷ್ಟು. ಉತ್ತರವನ್ನು ನೋಡೋಣ. ಸೂರ್ಯನ ಮೇಲ್ಮೈಯಷ್ಟು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸಹಾರಾ ಮರುಭೂಮಿಯಲ್ಲಿ ಒಂದು ಡೆತ್ ವ್ಯಾಲಿ ಅಂತ ಒಂದು ಸ್ಥಳ ಬರುತ್ತೆ. ಭೂಮಿಯ ಮೇಲೆ ಅತ್ಯಂತ ಹೆಚ್ಚಿನ ಉಷ್ಣತೆ ಎಲ್ಲಿ ಸಿಗುತ್ತೆ ಅಂದರೆ ಡೆತ್ ವ್ಯಾಲಿಯಲ್ಲಿಯೂ. ಇದು ಕ್ಯಾಲಿಫೋರ್ನಿಯಾ ಹತ್ರ ಸಿಗುತ್ತೆ. ಇದು 134 ಡಿಗ್ರಿ ಉಷ್ಣತೆ ಇರುತ್ತಂತೆ ಈ ಡೆತ್ ವ್ಯಾಲಿಯಲ್ಲಿ. ಹೆಸರೇ ಸೂಚಿಸುತ್ತೆ ಅಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ತಪ್ಪಿಸ್ಕೊಂಬರೋದು ಬಹಳ ಬಹಳ ಕಷ್ಟ ಅಂತ ಹೇಳಿ. ಲಾವರಸ ಸಾಮಾನ್ಯವಾಗಿ 800 ಡಿಗ್ರಿಯಿಂದ 1200 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣತೆಯನ್ನು ಪಡೆದಿರುತ್ತೆ. ಕುದಿಯುವ ಕಬ್ಬಿಣದ ಉಷ್ಣತೆ ಎಷ್ಟು ಅಂದರೆ 2861 ಡಿಗ್ರಿ ಸೆಲ್ಸಿಯಸ್ ಅಂತೆ. ಆದರೆ ಸೂರ್ಯನ ಮೇಲ್ಮೈ ಉಷ್ಣತೆ ಎಷ್ಟಪ್ಪ ಅಂದರೆ 5400 ಡಿಗ್ರಿ ಸೆಲ್ಸಿಯಸ್ ಅಷ್ಟಂತೆ. ಅಷ್ಟು ಬಿಸಿಯಾಗಿರುತ್ತಂತೆ ಸೂರ್ಯನ ಮೇಲ್ಮೈ. ನಮ್ಮ ಭೂಮಿ ರೂಪುಗೊಂಡಿರೋದು ಸೂರ್ಯನಿಂದಲೇ ಅಲ್ಲವೇ? ಹಾಗಾಗಿ ಆ ಸೂರ್ಯನ ಮೂಲ ಆ ಶಾಖ ಏನಿತ್ತು ಆ ಶಾಖ ಇವತ್ತಿಗೂ ಭೂಮಿಯ ಮಧ್ಯಭಾಗದಲ್ಲಿ ತಣಿಯದೆ ಹಾಗೆ ಉಳಿದಿದೆ. ಯಾವತ್ತಿಗೆ ತಣಿಯುತ್ತೆ ಗೊತ್ತಿಲ್ಲ ನಮಗೆ. ಮುಂದಿನ ಪುಸ್ತಕ ಪುರುಷೋತ್ತಮ ಪರ್ವ, ಡಾಕ್ಟರ್ SLN ಸ್ವಾಮಿ ಅವರು ಬರೆದಂಥ ನಮ್ಮ ಪ್ರಶ್ನೆ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಇಂ, ನಿಂ, ಕ, ಚಿ, ಬೋ. ಹೇಳಿ ಪ್ರಕಾಶ್. ಇಂಜಿನ್ನಿನಿಂದ ಕಳಚಿದ ಬೋಲ್ಟ್. ಇನ್ನೊಂದು ಸಲ ಹೇಳಿ, ಸಾವಕಾಶವಾಗಿ ಹೇಳಿ. ಇಂಜಿನ್ನಿನಿಂದ ಕಳಚಿದ ಬೋಲ್ಟ್. ಇಂಜಿನ್ನಿಂದ ಕಳಚಿದ ಬೋಲ್ಟ್. ಬೋಲ್ಟ್. ಬೋಲ್ಟ್ ಬೋಲ್ಟ್ ಬೋಳಿ ಬೋಲ್ಟ್ ಬೋಲ್ಟ್.
ಬೋಲ್ಟ್ ಅಂತ. ಓಕೆ, ಇಂಗ್ಲೀಷ್ ಶಬ್ದ ಬೋಲ್ಟ್ ಅಂತ. ನೋಡೋಣ ಗುರುನಾಥ್ ಅವರೇ ಏನು ಹೇಳ್ತಾರೆ. ಇಂಜಿನ್ನಿಂದ ಕಳಚಿದ ಬೋಗಿ. ಬೋಗಿ, ಬೋಲ್ಟಾ ಬೋಗಿನ ಗೊತ್ತಿಲ್ಲ ನಮಗೆ. ಉತ್ತರವನ್ನು ನೋಡೋಣ. ಇಂಜಿನ್ನಿಂದ ಕಳಚಿದ ಬೋಗಿ, ಅದು ಬೋಲ್ಟ್ ಅಲ್ಲ. ಬೋಲ್ಟ್ ಕಳಿಸಿದ್ರೆ ನಮಗೇನಾಗಬೇಕು? ಇದು ಯಾಕೆ ಈ ಪ್ರಶ್ನೆ ಮಾಡಿದ್ವಿ ಅಂದರೆ, ಕೆಲವು ದಿನಗಳ ಹಿಂದೆ ತುಂಗಭದ್ರಾ ತಾಳಗುಪ್ಪ ಎಕ್ಸ್ಪ್ರೆಸ್, ತುಂಗಭದ್ರಾ ನದಿ, ತುಂಗಭದ್ರಾ ಅಲ್ಲ, ತುಂಗಾ ನದಿ, ಶಿವಮೊಗ್ಗ ಹತ್ರ ತುಂಗಾ ನದಿ ಮೇಲ್ಗಡೆ ಆ ಸೇತುವೆ ಮೇಲೆ 6 ಬೋಗಿಗಳು, 16 ಬೋಗಿ ಇರೋದು, ಒಟ್ಟು 10 ಬೋಗಿಗಳು ಹೋಗ್ಬಿಟ್ವಿ ಇಂಜಿನ್ ಸಮೇತ. ಕೊನೆಯಲ್ಲಿ 6 ಬೋಗಿಗಳು ಕಳಿಸ್ಬಿಟ್ಟು ಹಾಗೆ ಉಳ್ಕೊಂಡಿತ್ತು, ಗೊತ್ತೇ ಆಗಿಲ್ಲ. ಆಮೇಲೆ ಬಂದು ಅದನ್ನು ಜೋಡಿಸಿದ್ರು ಅನ್ನೋ ವಿಚಾರವನ್ನು ನಾವು ಓದಿದ್ವಿ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಶ್ನೆಯನ್ನು ರೂಪಿಸಿದ್ವಿ. ಪುರುಷೋತ್ತಮ ಪರ್ವ ಈ ಪುಸ್ತಕವನ್ನು ಗುರುನಾಥ್ ಅವರಿಗೆ ಕೊಟ್ಟಿದ್ದೇವೆ. ನಿಮ್ಮ ಬದುಕು ಬದಲಿಸಬಲ್ಲ ಕೃತಿ, ವ್ಯಕ್ತಿತ್ವ ಪರಿವರ್ತನೆ, ಎತ್ತರೆತ್ತರಕ್ಕೇರಲು 36 ಮೆಟ್ಟಿಲುಗಳು ಸಾಕು ಅಂತ ಹೇಳ್ತಾರೆ ಜಯಪ್ರಕಾಶ್ ನಾಗತಿಹಳ್ಳಿ ಅವರು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 65 ಕೂಡು 78, 98 ಕಳೆ 43, 12 ಗುಣಿಸು 15, 435 ಭಾಗಿಸು 5. ಬಜರುತ್ತಿದ್ದಾರೆ ಪ್ರಕಾಶ್ ಅವರು. ಉತ್ತರವನ್ನು ಕೇಳೋಣ. 465. 4, 6, 5. ಗುರುನಾಥ್ ಮತ್ತು ದೀಪ ಲೆಕ್ಕ ಪೂರ್ಣವಾಗಿದ್ದರೆ ಬಜರುತ್ತಿ ಉತ್ತರ ಕೊಡಿ. ಮೊದಲಿಗೆ ದೀಪ. 455. ಓ, 10 ಅಂಕೆ ವ್ಯತ್ಯಾಸ ಇದೆ ನಿಮ್ಮ ಉತ್ತರಕ್ಕೋ ಪ್ರಕಾಶ್ ಅವರ ಉತ್ತರಕ್ಕೋ. ಗುರುನಾಥ್ 465. 65 ಅಂದರೆ ಪ್ರಕಾಶ್ ಕೊಟ್ಟಂಥ ಉತ್ತರ ತಾವು ಕೊಡ್ತಾ ಇದ್ದೀರಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 143, 55, 180, 87 ಎಲ್ಲವನ್ನು ಕೂಡಿದ್ರೆ 465 ಬಂದಿದೆ. ಈ ಉತ್ತರವನ್ನು ಮೊದಲು ಪ್ರಕಾಶ್ ಅವರು ಕೊಟ್ಟಿದ್ದಾರೆ. ವ್ಯಕ್ತಿತ್ವ ಪರಿವರ್ತನೆ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಕನ್ನಡ ಮಾಣಿಕ್ಯ, ಡಾಕ್ಟರ್ ಎಸ್ ರಾಮಲಿಂಗೇಶ್ವರ ಅವರ ಬದುಕು ಬರಹದ ಕೃತಿ. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: KL ಕೃಷ್ಣ, ಗುರುವಾಯೂರ್ ದೊರೈ, ಹರಿಮನ್ ಶರ್ಮಾ, K ದಾಮೋದರನ್. ಬಜರ್ ಮೊದಲಿಗೆ ಒತ್ತಿದ್ದು ಗುರುನಾಥ್. ಗುರುವಾಯೂರು ದೊರೈ. ಗುರುವಾಯೂರು ದೊರೈ. ಎರಡನೇದಾಗಿ ಬಜರ್ ಒತ್ತಿದ್ದಾರೆ ಪ್ರಕಾಶ್ ಅವರು. KL ಕೃಷ್ಣ. KL ಕೃಷ್ಣ. ಕೃಷ್ಣ. ದೀಪ. ಸರ್, KL ಕೃಷ್ಣ. ಉತ್ತರವನ್ನು ನೋಡೋಣ. K ದಾಮೋದರನ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪದ್ಮಶ್ರೀ ಗೌರವ ದೊರೆತಿದೆ. ತಮಿಳುನಾಡಿಗೆ ಸೇರಿದವರು. ದಕ್ಷಿಣ ಭಾರತದ ಪಾಕತಜ್ಞ ಹಾಗೂ ಟೆಲಿವಿಷನ್ ಪಟು ಆಗಿದ್ದಾರೆ. ಕುಕು ವಿತ್ ಕೋಮಲಿ ಅನ್ನೋ ಇವರ ಕಾರ್ಯಕ್ರಮ ಬಹಳ ಪ್ರಸಿದ್ಧವಾಗಿದೆ ತಮಿಳುನಾಡಲ್ಲಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ನವಭಾರತ ನಿರ್ಮಾಪಕರು ಎಂ ಬಸವಯ್ಯ ಅವರು ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಕ, ದೆ, ತ, ಡು, ನು, ಲಿ, ತಿ, ಕ.
ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನು ನೋಡೋಣ. ಕಣ್ಣು ಕತ್ತಲಿಡುತ್ತಿದೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಬಂತು. ಪದಬಂಧ, ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು. ಬೆಲೆಗಳು ಹೇಗೆ ಮೇಲೆ 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 ಗಡಗಡೆಯಲ್ಲ, ಮನೆ ಹಾಳೋ ಆಟ, ಕೆಳದಿ ಅರಸರ ರಾಜಧಾನಿ. ಬಜರ್ ಒತ್ತಿದ್ದಾರೆ ಗುರುನಾಥ್. ಒಂದು ಉತ್ತರ. ಬೆಲೆ ಏರಿಕೆ. 3 ಶಬ್ದ ಸಿಗ್ತಾ? ಇಲ್ಲ ಸರ್. ಬಹುಶಃ ಅಲ್ಲೇ ತಪ್ಪಾಗಿದೆ ಅಂತ ಕಾಣುತ್ತೆ. ದೀಪಾ ಮತ್ತು ಪ್ರಕಾಶ್, ತಾವು ಸಹ ಪ್ರಯತ್ನಿಸಬಹುದು 1ನೇ ಶಬ್ದಕ್ಕೆ. ಬೆಲೆಗಳು ಹೇಗೆ ಮೇಲೆ 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 ಏನಾಗುತ್ತೆ ಅದನ್ನು ಹೇಳಬೇಕು. ಮೊದಲನೇ ಶಬ್ದನ ಕೊಡಲಾ? ಮೊದಲನೇ ಶಬ್ದನ ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. 1 ಉತ್ತರ. 2 ಉತ್ತರ ಬಜರುತ್ತಿದ್ದಾರೆ ಪ್ರಕಾಶ್. ಪಗಡೆ. ಉತ್ತರವನ್ನು ನೋಡೋಣ. ಪಗಡೆ ಉತ್ತರ ಸರಿಯಾಗಿದೆ. ಸಾರಿ. ಆಗಲೇ ಗುರುನಾಥ್ ಅವರು ಸಿದ್ಧವಾಗಿದ್ದಾರೆ. ಹೇಳಿ ಸರ್. ಕಕ್ಕೇರಿ. ಹಾಂ, ಕೆಳದಿ ಅರಸರ ರಾಜಧಾನಿ. ಕಕ್ಕೇರಿ. ಕಕ್ಕೇರಿ. ಮಲೆನಾಡಿನ ಮಳೆಗಾಲದ ಅತಿಥಿಗಳು ಈ ಪುಸ್ತಕವನ್ನು ಪ್ರಕಾಶ್ ಅವರಿಗೆ ಕೊಟ್ಟಿದ್ದೇನೆ. ಗುರುನಾಥ್ ಅವರು ಕಕ್ಕೇರಿ ಅಂತ ಹೇಳಿದ್ದಾರೆ. ದೀಪಾ ಮತ್ತು ಪ್ರಕಾಶ್, ತಾವು ಪ್ರಯತ್ನಿಸ್ತೀರಾ? ಹಾಂ, ಕಿಕ್ಕೇರಿ. ಇಕ್ಕೇರಿ. ಕಿಕ್ಕೇರಿ. 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 ಕಕ್ಕೇರಿ ಅಲ್ಲ, ಕಿಕ್ಕೇರಿ. ಕಕ್ಕೇರಿ, ಕಿಕ್ಕೇರಿ ಎರಡೂ ಅಲ್ಲ. ಸರಿಯಾದ ಉತ್ತರ ಈಗ ಬಂತು. ಇದುವೇ ಇಕ್ಕೇರಿ. ಕೆಳದಿ ಅರಸರ ರಾಜಧಾನಿ ಇಕ್ಕೇರಿ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಗುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಗುರುನಾಥ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಎಂಜಲಿಗೆ ಕೈಯೊಡ್ಡು ಎಂಬ ನುಡಿಗಟ್ಟಿನ ಅರ್ಥವೇನು? ಲಂಚಕ್ಕೆ ಕೈಚಾಚು, ತುಂಬ ಹಸಿವಾಗಿರು. ಲಂಚಕ್ಕೆ ಕೈ ಹಾಕು. ಮುಂದಿನ ಪ್ರಶ್ನೆ. ಈಳೆ ಜಾತಿಗೆ ಸೇರಿದ ಹಣ್ಣು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಿತ್ತಳೆ, ಕಿತ್ತಡಿ. ಕಿತ್ತಡಿ. ಮುಂದಿನ ಪ್ರಶ್ನೆ. ಹಳಿಯಾಳ ಮುಂಡುಗೋಡು ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ, ದಕ್ಷಿಣ ಕನ್ನಡ. ಉತ್ತರ ಕನ್ನಡ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಡಕೊತ್ತಿನಲ್ಲಿ ಅಡಕೊತ್ತಿನಲ್ಲಿ ಆಡು ಸಿಕ್ಕಿತಂತೆ. ಆಡು ಸಿಕ್ಕಿತ ಏನು? ಆಡು ಸಿಕ್ಕಿದಂತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕರಿಯ ಗಿಡ್ಡನಿಗೆ ಬಿಳಿಯ ನಾಮ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ. ಲಂಚಕ್ಕೆ ಕೈಚಾಚು ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಅದು ಕಿತ್ತಳೆ ಆಗಿತ್ತು, ಕಿತ್ತಡಿ ಅಲ್ಲ. 3ನೇ ಪ್ರಶ್ನೆಗೆ ಉತ್ತರ ಕನ್ನಡ ಜಿಲ್ಲೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಅಡಕೊತ್ತಿನಲ್ಲಿ ಅಡಕೆ ಸಿಕ್ಕಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಉದ್ದಿನ ಕಾಳಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ದೀಪಾ ಅವರಿಗೆ ಅವಕಾಶ ಬಂದಿದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಎಂಜಲು ಕೈಯಲ್ಲಿ ಕಾಗೆ ಓಡಿಸದಿರು ಎಂಬ ನುಡಿಗಟ್ಟಿನ ಅರ್ಥವೇನು? ತೀರಾ ಜಿಪುಣನಾಗಿರು, ಮಡಿಯನ್ನು ತೋರು. ತೀರಾ ಜಿಪುಣನಾಗಿರು. ಮುಂದಿನ ಪ್ರಶ್ನೆ. ಒಂದು ತಂತಿವಾದ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಿನ್ನರ, ಕಿನ್ನರಿ. ಕಿನ್ನರಿ. ಮುಂದಿನ ಪ್ರಶ್ನೆ. ಹಿರಿಯೂರು ಹೊಸದುರ್ಗ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಚಿತ್ರದುರ್ಗ, ದಾವಣಗೆರೆ. ದಾವಣಗೆರೆ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅತ್ತೆ ಒಡೆದ ಮುತ್ತು ಹೊಡೆದಂಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಲ್ಲು, ಹಲ್ಲಿಗೆ 3 ಸೊಲ್ಲು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ತೀರಾ ಜಿಪುಣನಾಗಿರು ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಕಿನ್ನರಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಚಿತ್ರದುರ್ಗ ಆಗಿತ್ತು, ದಾವಣಗೆರೆ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಅತ್ತೆ ಒಡೆದ ಮಡಕೆಗೆ ಬೆಲೆ ಇಲ್ಲ ಅಂತ. 5ನೇ ಪ್ರಶ್ನೆಗೆ ಉತ್ತರ ಇದು ಎಲೆ ಅಡಿಕೆ ಸುಣ್ಣ ಆಗಿತ್ತು.
2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಪ್ರಕಾಶ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಎಂಟದೆ ಎಂಬ ನುಡಿಗಟ್ಟಿನ ಅರ್ಥವೇನು? ತುಂಬ ಧೈರ್ಯ, ಬೇರೆಯವರ ಹಂಗಿನಲ್ಲಿರು. ತುಂಬ ಧೈರ್ಯ. ಮುಂದಿನ ಪ್ರಶ್ನೆ, ಇಳಿಜಾರು, ಬೆಟ್ಟದ ಪಕ್ಕ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಿಬ್ಬಿ, ಕಿಮಿ. ಕಿಬ್ಬಿ. ಮುಂದಿನ ಪ್ರಶ್ನೆ, ಹೊಸನಗರ ಶಿಕಾರಿಪುರ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ, ಚಿಕ್ಕಮಗಳೂರು. ಶಿವಮೊಗ್ಗ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅದರಕ್ಕೆ ಕಹಿ. ಗೊತ್ತಿಲ್ಲ. ನಾನು ನಿಮ್ಮ ಜೊತೆ ಕಲಿತಾ ಇದ್ದೀನಿ. 5ನೇ ಪ್ರಶ್ನೆಗೆ ಉತ್ತರ. ಪ್ರಶ್ನೆ 5ನೇದು, ಈ ಒಗಟನ್ನು ಬಿಡಿಸಿ. ಮಾಳಿಗೆ ಮೇಲೆ ಮಲ್ಲಿಗೆ ಹೂವು. ತಲೆಗೆ ಹೂ ಮುಡಿಯೋದು. ಹಾಂ, ತಲೆಗೆ ಹೂ ಮುಡಿಯೋದು. ತಲೆಗೆ ಹೂ ಮುಡಿಯೋದು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಎಂಟೆದೆ, ತುಂಬ ಧೈರ್ಯ, ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಕಿಬ್ಬಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಶಿವಮೊಗ್ಗ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಅದರಕ್ಕೆ ಕಹಿ, ಉದರಕ್ಕೆ ಸಿಹಿ. ಯಾವುದು? ಉದರಕ್ಕೆ ಸಿಹಿ. ಇಬ್ಬನಿ ಅಥವಾ ಮಂಜು ಏನು ಬೆಳಗಿನ ಹೊತ್ತು ಬಿದ್ದಿರುತ್ತೆ, ಅದು ಮಲ್ಲಿಗೆ ಹೂವಿನ ಹಾಗೆ ಕಂಡಿದೆ ನಮ್ಮ ಕವಿಗೆ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಗುರುನಾಥ್ ಅವರಿಗೆ ಸಿಗ್ತಾ ಇದೆ 3-2 5 ಪುಸ್ತಕ. ದೀಪಾ ಅವರಿಗೆ 2 ಪುಸ್ತಕ ಸಿಗ್ತಾ ಇದೆ. ಪ್ರಕಾಶ್ ಅವರಿಗೆ 5 ಪುಸ್ತಕ ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.